ಅದು ಮಹಾರಾಷ್ಟ್ರಕ್ಕೆ ಸೇರಿದ್ರು ಕನ್ನಡದ ಕಂಪಿರುವಂತಹ ಗ್ರಾಮ. ಗುರು ಹಾಕಿಕೊಟ್ಟ ಮಾರ್ಗದಂತೆ ಪ್ರತಿ ವರ್ಷ ಆ ಗ್ರಾಮದಲ್ಲಿ ಹೋಳಿಗೆ ತುಪ್ಪದ ಉತ್ಸವವೇ ನಡೆಯುತ್ತೆ. ಅಮೂಲ್ಯವಾದಂತಹ ತುಪ್ಪವನ್ನ ಹೋಮ ಹವನಗಳಿಗೆ ಸುರಿದು ವ್ಯರ್ಥ ಮಾಡೋ ಬದಲು ಅಲ್ಲಿ ಎಲ್ರಿಗೂ ತುಪ್ಪದ ಊಟವನ್ನ ಬಡಿಸಲಾಗುತ್ತೆ. ಬಿಸಿ ಬಿಸಿ ಹೋಳಿಗೆಗಳ ರಾಶಿ, ಹಂಡೆಗಳಲ್ಲಿ ತುಂಬಿಸಿಟ್ಟಿರೋ ಘಮಘಮ ತುಪ್ಪ, ಬಾಯಲ್ಲಿ ನೀರು ತರಿಸುವಂತಹ ಹೋಳಿಗೆ ತುಪ್ಪವನ್ನ ಬಡಿಸ್ತಿರೋ ಭಕ್ತರು, ರುಚಿ ರುಚಿಯಾದ ಹೋಳಿಗೆ ತುಪ್ಪವನ್ನ ಆಸ್ವಾದಿಸ್ತಿರೋ ಭಕ್ತ ಸಮೂಹ. ಹೌದು, ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ್ ತಾಲೂಕಿನ ನಾಗಣ್ಣಸೂರ್ ಗ್ರಾಮದಲ್ಲಿ ಹೋಳಿಗೆ ತುಪ್ಪಗಳ ಘಮ ಎಲ್ಲೆಡೆ ಹರಡಿತ್ತು. ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಸಾಕಾಗುವಷ್ಟು ಹೋಳಿಗೆ ತುಪ್ಪ ಸವಿದು ಸಂತೃಪ್ತಿಯಿಂದ ಬೀಗಿದ್ರು. ಗ್ರಾಮದ ವಿರಕ್ತ ಮಠದಲ್ಲಿ ಲಿಂಗೈಕ್ಯ ಬಸವಲಿಂಗ ಮಹಾಸ್ವಾಮೀಜಿಯವರ 84ನೇ ಪುಣ್ಯತಿಥಿ ಅಂಗವಾಗಿ ಭಕ್ತರು ಎಲ್ಲರಿಗೂ ಹೋಳಿಗೆ ತುಪ್ಪದ ಪ್ರಸಾದ ನೀಡಿದರು. ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ 5,000 ಮುತ್ತೈದೆಯರು ಹಾಗೂ 7,000ಕ್ಕೂ ಅಧಿಕ ಭಕ್ತರು ಹೋಳಿಗೆ ತುಪ್ಪ ಸವಿದು ಖುಷಿ ಪಟ್ಟರು. ಪ್ರತಿ ವರ್ಷದಂತೆ ಈ ವರ್ಷವೂ ಕಿಂಚಿತ್ತೂ ಕೊರತೆಯಾಗದಂತೆ ಹೋಳಿಗೆ ತುಪ್ಪದ ದಾಸೋಹ ಅದ್ದೂರಿಯಾಗಿ ನಡೆಯಿತು. ಹೋಳಿಗೆ ತುಪ್ಪದ ಪ್ರಸಾದವನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸಲು ಕಾರಣ ಲಿಂಗೈಕ್ಯ ಬಸವಲಿಂಗ ಸ್ವಾಮೀಜಿಗಳು. ಅವರು ಲಿಂಗೈಕ್ಯವಾಗುವುದಕ್ಕೂ ಮುನ್ನ ತುಪ್ಪವನ್ನ ಹೋಮ ಹವನಗಳಿಗೆ ಸುರಿದು ವ್ಯರ್ಥ ಮಾಡುವ ಬದಲು ಜನರಿಗೆ ಬಡಿಸಿ ಕೃತಾರ್ಥರಾಗಿ ಅಂತ ಮಾಡಿದ ಬೋಧನೆ. ಹೋಮ ಹವನವನ್ನ ಬೆಂಕಿಯಲ್ಲಿ ಹಾಕಬೇಡ್ರಪ್ಪ ಎಲ್ಲ ಭಕ್ತರಿಗೆ. ಜಠರಾಗ್ನಿ ಅದ ಇದ್ರೊಳಗೆ ತೃಪ್ತಿ ಮಾಡಿದ್ರೆ ಎಲ್ಲರೂ ತೃಪ್ತಿ ಆಗ್ತಾರೆ. ಆ ಬೆಂಕಿಯಲ್ಲಿ ತನ್ನಾಗಿರ್ತಕ್ಕಂಥ ತುಪ್ಪ ಅದು ಹಾಕಿದ್ರೆ ತೃಪ್ತಿ ಎಂದೂ ಆಗಲ್ಲ. ಅದು ಸಮಾಜವೇ ಜಂಗಮ ಅಂತ ತಿಳ್ಕೊಂಡಿವಿ. ಇಲ್ಲಿವರೆಗೂ ಸರ್ವತೋಮುಖವಾಗಿರ್ತಕ್ಕಂಥ ಸಮಾಜವನ್ನು ತೃಪ್ತಿ ಮಾಡಬೇಕು ಅಂತ ನಡೆಸೀವಿ. ಅದು ನಡೆದ. ನಾಗಣ್ಣಸೂರು ಗ್ರಾಮ ಮಹಾರಾಷ್ಟ್ರಕ್ಕೆ ಸೇರಿದ ಗ್ರಾಮವಾದರೂ ಅದು ಕನ್ನಡ ಕಂಪನ್ನ ಹೊಂದಿರೋ ಗ್ರಾಮ. ಅಲ್ಲಿನ ಆಡಳಿತ ಭಾಷೆ ಮರಾಠಿಯಾದರೂ ಪ್ರತಿಯೊಬ್ಬರ ಬಾಯಲ್ಲಿ ಕನ್ನಡ ಕುಣಿದಾಡುತ್ತೆ. ಕಲಬುರಗಿ ಜಿಲ್ಲೆಗೆ ಹೊಂದಿಕೊಂಡಿರೋ ಗಡಿ ಭಾಗದ ಗ್ರಾಮವಾಗಿರೋದ್ರಿಂದ ಗ್ರಾಮದ ತಾಯಿ ಭಾಷೆ ಕನ್ನಡ. ಇನ್ನು ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಹೋಳಿಗೆಗಳನ್ನ ಸಂಗ್ರಹಿಸಲು ಗ್ರಾಮದ ಪ್ರತಿಯೊಬ್ಬರೂ ಕೊಡುಗೆ ನೀಡುತ್ತಾರೆ. ಸುಮಾರು 15,000 ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಪ್ರತಿಯೊಂದು ಕುಟುಂಬವೂ ಮನೆಯಲ್ಲಿ ಹೋಳಿಗೆ ಮಾಡಿಕೊಂಡು ಬಂದು ಮಠಕ್ಕೆ ನೀಡ್ತಾರೆ. ಹಾಗೆ ಮನೆಯಲ್ಲಿ ಎಮ್ಮೆ ಹಾಗೂ ಹಸುಗಳಿದ್ರೆ ತುಪ್ಪವನ್ನ ತಂದು ಮಠಕ್ಕೆ ಅರ್ಪಿಸ್ತಾರೆ. ಜನರ ಒಗ್ಗಟ್ಟಿನ ಬಲದಿಂದ ಈ ಮಹಾಪ್ರಸಾದ ಕಾರ್ಯ ಸರಾಗವಾಗಿ ನಡೆಯುತ್ತೆ ಅಂತಾರೆ ಗ್ರಾಮಸ್ಥರು. ಗುರುಗಳು ಆಜ್ಞೆ ಕೊಟ್ಟು ಹೋಗ್ಯಾರ. ಅದೇ ಪ್ರಕಾರ ಎಷ್ಟು ಮಂದಿ ಜಂಗಮರು ಬರಲಿ ಅವ್ರಿಗೆಲ್ಲ ತೃಪ್ತಿ ಮಾಡೋದು ಕೆಲಸ ನಾಗಣ್ಣಸೂರ್ದವಣ್ಣೆ. ನಾವೆಲ್ಲ ಸೀದಾರಿ ಕುಡ್ತೇವೆ ಮಠದಾಗ ಬಂದುದು ಇಲ್ಲ, ಅವ್ರ ಮನೆಯಂದ್ರೆ ಹಾಕಿ ಅವ್ರು ಸೀದಾ ಹೋಳಿಗೆ ಮಾಡಿ ತಂದು ಕೊಡ್ತಾರೆ ಪ್ರತಿಯೊಬ್ಬರು. ಯಾಕಂದ್ರೆ ಇಟ್ಟೆಲ್ಲ ಹೋಳಿಗೆ ಪೂರ್ವಟ ಆಗಲ್ಲ, ಒಂದೇ ಜಾಗನಾಗ ಮಾಡೋದಾಗಲ್ಲ, ಅರಿಯೋದಾಗಲ್ಲ. ತಮ್ಮ ಮನೆಯೊಳಗೆ 4 ಕಿಲೋ 5 ಕಿಲೋ ಒಯ್ದು ಮಾಡಿ ಮಡಿದಿಂದ ರಾತ್ರಿ 12 ಮೀರ್ತಲ್ಲ 12ವರೆಯಿಂದ ಶುರು ಮಾಡಿದ್ರೆ ಅಂದ್ರೆ ಈಗ ಒಂದು ಕೋಲಿ ತುಂಬ್ತದ್ರಿ ಹೋಳಿಗೆ. ಒಟ್ಟಲ್ಲಿ ಈ ಗ್ರಾಮದ ಜನ ಹಸಿದವನಿಗೆ ಅನ್ನ ಬೇಕೇ ವಿನಃ ವೇದಾಂತವಲ್ಲ ಅನ್ನೋ ಮಾತನ್ನ ಅಕ್ಷರಶಃ ಪಾಲಿಸುತ್ತಿದ್ದಾರೆ. ಹೋಮ ಹವನ ಅಂತ ವೃತ್ತ ವೆಚ್ಚ ಮಾಡುವ ಬದಲು ಹಸಿದ ಹೊಟ್ಟೆಗೆ ಭರ್ಜರಿ ಹೋಳಿಗೆ ತುಪ್ಪ ನೀಡುತ್ತಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಪ್ರತಿನಿತ್ಯವೂ ಹಸಿದವರಿಗೆ ಅನ್ನ ನೀಡುವ ಶ್ರೇಷ್ಠ ಆಚರಣೆ ಪಾಲಿಸಿಕೊಂಡು ಬಂದಿರೋದು ನಿಜಕ್ಕೂ ಶ್ಲಾಘನೀಯ. ಸಂಜಯ್ ಚಿಕ್ಕಮಠ, TV9 ಕಲಬುರಗಿ.